ಮತ್ತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಚ್ ಎಸ್ ಶಿವಪ್ರಕಾಶ್ ಅವರು ತಮ್ಮ ಒಂದು ರಸವತ್ತಾದ ಮಾತುಗಳ ಮೂಲಕ ನಮ್ಮೆಲ್ಲರನ್ನ ಒಂದು ಕಾವ್ಯ ಧ್ಯಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನನಗೆ ಶಿವಪ್ರಕಾಶರ ಬಗ್ಗೆ, ಅವ್ರ ಕಾವ್ಯದ ಬಗ್ಗೆ ಒಂದು ಯಾವುದೋ ಒಂದು ವಿಶಿಷ್ಟವಾದ ಪ್ರೀತಿ ಮತ್ತು ಅಭಿಮಾನ. ನಾನು ಯಾವಾಗಲೂ ನಮ್ಮ ಕಾಲಘಟ್ಟದ ಕನ್ನಡ ಕಾವ್ಯ ಲೋಕದ ಒಬ್ಬ ವಿರಾಟ್ ಕವಿ ಅಂತ ನಾನೇ ಅನ್ಕೊಳ್ತಾ ಇರ್ತೇನೆ. ಯಾರಿಗಾದ್ರೂ ಹೇಳಿದ್ರೆ ಏನೋ ಪ್ಲೀಸ್ ಮಾಡಕ್ಕೆ ಹೇಳೋ ಮಾತೇನಪ್ಪ ಅಂತ ಅನ್ಕೋಬಹುದು. ಅದು ಕಾರಣಗಳು ಕೂಡ ಇದೆ. ನಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಎದುರುಗಡೆ ಅಂತ ಒಬ್ಬ ಶ್ರೀಮಂತ ಕವಿ ಇದ್ದಾರೆ. ಅವರ ಎದುರುಗಡೆ ಕಾವ್ಯ ಲೋಕದಲ್ಲಿ ತುಂಬ ಗಟ್ಟಿಯಾಗಿ ಹೆಜ್ಜೆಯನ್ನು ಊರ್ತಾ ಇರುವ, ಈಗಾಗಲೇ ತಮ್ಮ ಏನದು ಕವಿತೆಗಳ ಮೂಲಕ ಬಹಳ ಮುಂದೆ ಹೆಜ್ಜೆಗಳನ್ನು ಇಟ್ಟಿರುವ ಕವಿಗಳಿದ್ದೀವಿ. ಜೊತೆಗೆ ನಮ್ಮ ಅಶೋಕ್ ಶೆಟ್ಟರ್ ಸರು, ಎಂ ಪಟ್ಟಣ ಶೆಟ್ಟಿ ಸರು, ಇಷ್ಟೆಲ್ಲ ಅಂದರೆ ಧಾರವಾಡದ ಮತ್ತು ನಮ್ಮ ಬೂದಾಳ್ ಸರ್ ಬಂದಿದ್ದಾರೆ. ನಮ್ಮ ಸಾಂಸ್ಕೃತಿಕ ಲೋಕವನ್ನು ಶ್ರೀಮಂತಗೊಳಿಸಿದ ಹಿರಿಯ ಮನಸ್ಸುಗಳಿದೆ. ಇಂಥ ಒಂದು ಸಂದರ್ಭದಲ್ಲಿ ಕಾಜೂರ್ ಸತೀಶ ಎಂಬ ತಾಜಾ ಕವಿ, ನಾವು ಬಗೆಗಳು ಅಗದಿ ಒಂದೇ ಒಂದು ಮಾತು ಅಂತಂದ್ರೆ ಬಹಳ ಸುಂದರವಾದ ಮಾತು, ನನಗೇ ಖುಷಿ ಕೊಡುವ ಮಾತು ಅಂದ್ರೆ ತುಂಬಾ ತಾಜಾ ಕವಿ. ನೋಡ್ಲಿಕ್ಕೂ ತುಂಬಾ ತಾಜಾನೇ ಇದ್ದಾರೆ ಅವರು. ತಾಜಾ ಕವಿಯ ಕಾವ್ಯಕ್ಕೆ ಇವತ್ತು ನಾವು ಪ್ರಶಸ್ತಿಯನ್ನು ಕೊಡ್ತಾ ಇರೋದು ತುಂಬಾ ಅರ್ಥಪೂರ್ಣವಾಗಿರುವಂಥದ್ದು. ಅವರಿಗೆ ಅವರ ಕಾವ್ಯವನ್ನ ಓದಿ ಅವರ ನಿಜವಾಗಿಯೂ ಅವರ ಅಭಿಮಾನಿ. ನಾನು ಓದ್ತಾ ಇದ್ದೆ, 5 ಸಂಕಲನಗಳು ಇದ್ದವು. ಇವ್ರ ಸಂಕಲನ ಮೊದಲನೇ ತಗೊಂಡೆ, ಮೊದಲನೇನು ಅದನ್ನೇ ಓದಿದೆ, ಎರಡನೇದೇನು ಅದನ್ನ ಓದಿದೆ, ಇನ್ನೊಂದು ಸಂಕಲನ ಓದ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಮನಸ್ಸು ಆಗ್ತಾ ಇರಲಿಲ್ಲ. ವಿನಯನಿಗೆ ಹೇಳ್ತಾ ಇದ್ದೀನಿ, ನೋಡಿ ಎಷ್ಟು ಒಳ್ಳೆ ಸಂಕಲನ, ನೀವು ಓದ್ಕೊಂಬಾರ, ನಂಗೆ ಬೇರೆ ಕೆಲಸ ಇದೆ, ಆಮೇಲೆ ನೋಡ್ತೇನೆ ನಾನು ಅಂದ್ರೆ ಅಷ್ಟರ ಮಟ್ಟಿಗೆ ಹುಚ್ಚು ಹಿಡಿಸಿ ಓದಿಸಿಕೊಂಡಂಥ ಒಂದು ಕವನ ಸಂಕಲನ. ಬಹಳ ದಿನ ಹೇಳ್ಬೇಕು ನನಗೆ. ಹೀಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಆರಂಭದಲ್ಲಿ ಸ್ನೇಹಿತರೆ, ಸಂಗಾತದಂಥ ಇಂಥ ಕಾರ್ಯಕ್ರಮಗಳಿಗೆ ಮತ್ತೊಂದು ಆಯಾಮ ಇದೆ, ಒಂದು ವಿಶಿಷ್ಟ ಸಾರ್ಥಕತೆ ಇದೆ. ಇವತ್ತು ಈ ನಾಡಿನ ಪ್ರತಿಷ್ಠಿತ ಸಾಂಸ್ಕೃತಿಕ ಸಂಘಟನೆಗಳು, ನಮ್ಮ ಸರ್ಕಾರಿ ಸಾಂಸ್ಕೃತಿಕ ಇಲಾಖೆಗಳು ಧರ್ಮ ಕೇಂದ್ರಿತವಾಗಿ, ಜಾತಿ ಕೇಂದ್ರಿತವಾಗಿ ತಮ್ಮ ನೆಲೆಗಳನ್ನು ವಿಸ್ತರಿಸಿಕೊಳ್ತಾ ಇವೆ. ಬಲಾಢ್ಯರ ಕೈವಶವಾಗ್ತಾ ಇವೆ. ಈ ಅಂಚಿನ ಸಮುದಾಯದ ಮನಸ್ಸುಗಳು ಒಂದು ದೊಡ್ಡ ಪ್ರಮಾಣದಲ್ಲಿ ಸಾಂಸ್ಕೃತಿಕ ತಬ್ಬಲಿತನವನ್ನು, ಅನಾಥ ಪ್ರಜ್ಞೆಯನ್ನು ಕೂಡ ಹಿಂದೆಂದಿಗಿಂತಲೂ ಇಂದು ಹೆಚ್ಚಿನ ಪ್ರಮಾಣದಲ್ಲಿ ಅನುಭವಿಸ್ತಾ ಇವೆ. ಹೀಗಾಗಿ ಈ ಬಲಾಢ್ಯರ ಸಾಂಸ್ಕೃತಿಕ ರಾಜಕಾರಣಕ್ಕೆ ಪರ್ಯಾಯವಾಗಿ ಇಡೀ ನಾಡಿನಾದ್ಯಂತ ಇಂಥ ಸಣ್ಣ ಪುಟ್ಟ ಜಾತ್ಯತೀತ ಸಾಂಸ್ಕೃತಿಕ ಮುಖಾಮುಖಿಗಳೇನಿದೆ ಅದು ಬಹಳ ಅರ್ಥಪೂರ್ಣವಾದದ್ದು. ಹೀಗಾಗಿ ನಾನು ಸಂಗಾತಕ್ಕೆ ನಾನು ಕೃತಜ್ಞತೆಯನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಕೂಡ ಬಯಸ್ತೇನೆ. ನನಗೆ ಈಗೀಗ ಸ್ಪರ್ಧೆಗಳು ಕೂಡ ಒಂದು 2-3 ಸ್ಪರ್ಧೆಗಳು ನೋಡ್ತಾ ಇದ್ದೇನೆ. ಅವಕ್ಕೂ ಕೂಡ ರಿಯಾಲಿಟಿ ಶೋ ಇದು ಬರ್ತಾ ಇದೆ. ಒಂದು ರೀತಿ ಆ ಡೈಮೆನ್ಷನ್ನು, ಆ ರೂಪನ್ನು. ಒಂದು ಕಥಾ ಸ್ಪರ್ಧೆಯಲ್ಲಿ 5 ಜನ ಕಥಾ ಸಂಕಲನಗಳು ಅಂತಿಮ ಆಯ್ಕೆಗೆ ಬಂದಿವೆ ಅಂತ ಡಿಕ್ಲೇರ್ ಮಾಡಿ, 10 ಜನ ಕವನ ಸಂಕಲನಗಳು ಅಂತಿಮ ಆಯ್ಕೆಗೆ ಬಂದಿವೆ. ಈ ರಿಯಾಲಿಟಿ ಶೋಗಳಲ್ಲಿ ಮಕ್ಕಳು ಪಾಪ ಹಾಡ್ಲಿಕ್ಕೆ ಉದ್ದಾಡಿ ಬಹಳ ಟೆನ್ಷನ್ ಅಲ್ಲಿ ಹೆಂಗಿರ್ತಾರಲ್ಲ, ಈ ಪಾಪ ಹೊಸ ತಲೆಮಾರಿನ ಕವಿಗಳು 15 ಜನ ಅಂತಿಮ ಆಯ್ಕೆ ಬರೋವರೆಗೆ ನೀತಿಗೆಟ್ಟು ಚಿಂತೆ ಮಾಡಿಕೊಂಡು ನಾನು ಬರುವವರೆಗೆ ಕೇಳಿದೆ, ಡಿಕ್ಲೇರ್ ಆದ್ಮೇಲೆ ಕೇಳಿದೆ, ಅವಳು 4 ಸಂಕಲನಗಳು ಯಾರು ಅಂತ. ಸರ್ ನಾನು ಹೇಳುದಿಲ್ಲ. ನಂಗೆ ಬಹಳ ಖುಷಿ ಆಯ್ತು. ಅಂದ್ರೆ ಪ್ರಶಸ್ತಿಗಳನ್ನು ನೀಡಬೇಕು, ಆದರೆ ಪ್ರಶಸ್ತಿಯ ಹಸಿವನ್ನು ಉದ್ರೇಕಿಸುವುದಿದೆಯಲ್ಲ, ಅದು ಕೂಡ ತುಂಬಾ ಅಪಾಯಕಾರಿ. ಮತ್ತು ಈ ಸಂಗಾತ ಪ್ರಕಾಶನ ಶ್ರೀ ಶ್ರೀನಿವಾಸರಾಜು ಅವರ ನೆನಪಿನ ಹೆಸರಿನ ಪ್ರಶಸ್ತಿಯನ್ನು ತುಂಬಾ ಅರ್ಥಪೂರ್ಣವಾಗಿ ನೀಡ್ತಾ ಇದೆ. ಶ್ರೀನಿವಾಸರಾಜು ಅವರನ್ನ ನೆನೆಸ್ಕೊಳ್ಳೋದ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಕವಿಗಳು ಅಂತ ನಮಗೆ ಪರಿಚಯಿಸಿದವರು ಶ್ರೀನಿವಾಸರಾಜು ಅವರು. ನಾವು ಪದವಿ ಹಂತದಲ್ಲಿ MA ಓದ್ತಾ ಇರುವಾಗ ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘದ ಕಾವ್ಯ ಸ್ಪರ್ಧೆಯಲ್ಲಿ ಬಹುಮಾನ ಬಂದ್ಬಿಟ್ರೆ ಸಾಕು, ಕನಿಷ್ಠ ಕವಿ ಅನ್ನುವ ಅರ್ಹತೆ ಬಂತಪ್ಪ. ಸಂಕ್ರಮಣ ಕಾವ್ಯ ಸ್ಪರ್ಧೆ ಕೂಡ ಇತ್ತು ಚಂಪಾವದ ಅವಾಗ. ಹೀಗಾಗಿ ನಮಗೆ ಕವಿ ಎಂಬ ನನ್ನ ತಲೆಮಾರಿಗೆ
ಕವಿಗಳೆಂಬ ಆತ್ಮವಿಶ್ವಾಸವನ್ನು ದಾರಿ ಎರೆದ ಶ್ರೀನಿವಾಸರಾಜು ಅವರು ಇನ್ನು ಸಾಹಿತ್ಯ ಕವಿಗಳಾಗಿದ್ದರು, ಕಥೆಗಾರರಾಗಿದ್ದರು, ನಾಟಕಗಳನ್ನು ಕೂಡ ಬರೆದಿದ್ದರು. ಆದರೆ ಅದೆಲ್ಲಕ್ಕಿಂತಲೂ ಈ ಬರೆಯುವ ಮನಸ್ಸುಗಳನ್ನು ಕಟ್ಟುವ ಪ್ರೇರೇಪಿಸುವ ಒಂದು ಸಾರ್ಥಕ ಕೆಲಸವನ್ನು ಮಾಡಿ ಹೋದ ನಾಡೋಜರವರು, ಅವರನ್ನು ಕೂಡ ನಾನೀಗ ಇಲ್ಲಿ ಸ್ಮರಿಸಿಕೊಳ್ತಾ ಇವತ್ತು ನನ್ನ ಮುಖ್ಯವಾಗಿ ಸ್ಪರ್ಧೆ ತೀರ್ಪುಗಾರನಾಗಿ ಇಲ್ಲಿ 5 ಸಂಕಲನಗಳನ್ನು ಓದ್ತಾ ಒಟ್ಟಾರೆ ಈ ಸಂಕಲನಗಳು ನನ್ನಲ್ಲಿ ಹುಟ್ಟಿಸಿದ ಕೆಲವು ವಿಚಾರಗಳನ್ನು, ಕನ್ನಡ ಕಾವ್ಯ ಸಂದರ್ಭದ ಬಗ್ಗೆ ನನ್ನಲ್ಲಿ ಸ್ಪಷ್ಟಪಡಿಸಿದ ಕೆಲವು ನಿಲುವುಗಳನ್ನು, ಜೊತೆಗೆ ನಮ್ಮ ಸತೀಶ್ ಅವರ ಕವಿತೆಗಳು ನನ್ನಲ್ಲಿ ಉಂಟು ಮಾಡಿದ ಕೆಲವು ಭಾವನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ನನಗೆ ನಾವು ಯಾವುದೇ ಒಂದು ಸಾಹಿತ್ಯ, ನಾನು ಆಡುವ ಮಾತುಗಳು ಯಾವುದೇ ಒಂದು ಅನ್ನುವಾಗ ಕೂಡ ಈ ಎಲ್ಲ ವಿಚಾರಗಳು ಹುಟ್ಟಿದ್ದು ಈ 5 ಸಂಕಲನಗಳನ್ನು ಓದುವಾಗಲೇ ಅನ್ನೋದನ್ನು ಮತ್ತೆ ಸ್ಪಷ್ಟಪಡಿಸ್ತೀನಿ. ನಾವು ಯಾವುದೇ ಒಂದು ತಲೆಮಾರನ್ನು, ಸಾಹಿತ್ಯ ಚಳುವಳಿಯನ್ನು ಅಥವಾ ಕಾಲಘಟ್ಟವನ್ನು, ಅಲ್ಲಿಯ ಕಾವ್ಯವನ್ನು ತೆಗೆದುಕೊಳ್ಳುವಾಗ ಬಹಳ ಸ್ಪಷ್ಟವಾಗಿ 3 ಮಾದರಿಗಳು ಕಾಣ್ತವೆ. ಒಂದು ನೇರವಾದ ಅನುಕರಣೆ, ಎರಡನೇದು ನೇರವಾದ ಅನುಕರಣೆ ಇಲ್ಲ, ಇರುವ ಮಾದರಿಯ ನೇರವಾದ ಅನುಕರಣೆ, ಎರಡನೇದು ಇರುವ ಮಾದರಿಗಳನ್ನು ಅರಗಿಸಿಕೊಂಡು ಅದೇ ದಾರಿಯ ಸ್ವತಂತ್ರ ರಚನೆಗಳು ಎರಡನೇ ಮಾದರಿಯಲ್ಲಿ ಕಾಣ್ತವೆ. ಇನ್ನೊಂದು ಮಾದರಿ ಇರುವ ಮಾದರಿಯನ್ನು ಬಿಟ್ಟು ಸ್ವಂತಿಕೆಯ ಹುಡುಕಾಟದ ದಾರಿ ಅನ್ನುವ ಈ 3 ದಾರಿಗಳು ಬಹುತೇಕ ನಮ್ಮೆಲ್ಲ ಕಾವ್ಯ ಸಂದರ್ಭಗಳಲ್ಲಿ, ಸಾಹಿತ್ಯ ಚಳುವಳಿಗಳಲ್ಲಿ ಕಂಡುಬರುವ ದಾರಿಗಳು ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಅದರಲ್ಲಿ ಮೊದಲನೆಯ ದಾರಿ ಇದೆಯಲ್ಲ, ಅನುಕರಣೆಯ ದಾರಿ, ಬಹುಪಾಲು ಜನ ಅದನ್ನೇ ಮಾಡ್ತಾರೆ. ಮತ್ತು ಆ ಕವಿತೆಗಳು ಉಳಿಯೋದಿಲ್ಲ, ಕವಿಗಳು ಉಳಿಯೋದಿಲ್ಲ. ಯಾರದೋ ಓದಿದ ಕವಿತೆಗಳಿಂದ ಅತ್ಯುತ್ತಮವಾದ ರೂಪಗಳನ್ನ ಎತ್ಕೊಳ್ಳೋದು, ಸಾಲುಗಳನ್ನ ಎತ್ಕೊಳ್ಳೋದು, ಪ್ಯಾರಾಗಳನ್ನ ಎತ್ಕೊಳ್ಳೋದು, ತಮ್ಮ ದೊಡ್ಡ ಕವಿತೆಗಳು ನಡೆಯುವುದು. ಅದಕ್ಕಿಂತ ಹೆಚ್ಚಿನ ಅಪಾಯಕಾರಿ ಈ ಸಂವೇದನೆಯ ಕಳ್ಳತನ. ಯಾವುದೋ ಒಂದು ಸೂಕ್ಷ್ಮತೆಯನ್ನು ತಮ್ಮ ಕೆಲವು ಪದಗಳಲ್ಲಿ ಸೇರಿಸಿ ಅದು ತಮ್ಮದೇ ಅನ್ನುವ ರೀತಿಯಲ್ಲಿ ಬರೆಯುವ ಒಂದು ವಿಧಾನ ನಾವು ನೋಡ್ತೇವೆ. ಬಹಳ ನೋವಿನ ವಿಷಯ ಏನಂದರೆ, ಆ ಹೊಸ ತಲೆಮಾರಿನಲ್ಲಿ, ನನ್ನ ತಲೆಮಾರಿನಲ್ಲಿ ಕೂಡ ಇದು ಬಹಳಷ್ಟು ಪ್ರಯೋಗಗಳು ನಡೀತಾ ಇವೆ. ದೊಡ್ಡ ಹೆಸರಿದೆ, ಅವರು ದೊಡ್ಡ ಹೆಸರನ್ನು ಕೂಡ ಪಡಿತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅನ್ನುವಾಗ ನನಗೆ 2 ಕಾರಣಗಳು ಗೊತ್ತಾಗ್ತದೆ. ಒಂದು, ನಮ್ಮ ವಿಮರ್ಶೆ ಮತ್ತು ವಿಮರ್ಶಕರ ಮೌನ ಅಥವಾ ಆತ್ಮವಂಚಕ ಮೌನ ಅಥವಾ ಹಿರಿಯರ ಆತ್ಮವಂಚಕ ಮೌನ. ಎರಡನೇದು, ನಮ್ಮ ಎದುರುಗಡೆ ಕುಂತ ಹಿರಿಯರಲ್ಲ, ಇವರ ಭಯೋತ್ಪಾದಕತೆ. ಸತ್ಯವನ್ನು ಹೇಳಿಬಿಟ್ರೆ ದ್ವೇಷವನ್ನೇ ಆರಂಭ ಮಾಡಿಬಿಡುವ ಒಂದು ಪಡೆ ಕೂಡ ನಮ್ಮ ಕಣ್ಣು ಮುಂದಿದೆ. ಹೀಗಾಗಿ ಸುಮ್ಮನೆ ಒಂದು ಉದಾಹರಣೆಯನ್ನು ಹೇಳೋದಾದರೆ, ನಮ್ಮ ಕಣ್ಣು ಮುಂದಿನ ಹುಡುಗನೊಬ್ಬ ಸಂಘಟನೆಯಲ್ಲಿ ಓಡಾಡಿದ ಹುಡುಗ ತುಂಬ ಒಳ್ಳೆಯ ಕವಿತೆಗಳನ್ನು ಬರೀತಾ ಇದ್ದ. ಒಂದು ಸಲ ಮನೆಗೆ ಬಂದ, ತನ್ನ ಕವಿತೆಯನ್ನೆಲ್ಲ ತೋರಿಸಿದ. ನಾನು ಓದಿ ಭಾಳ ಖುಷಿಯಿಂದ ಓದಿ, ಇದು ಬದಲಾಗಬೇಕು, ಇದು ಬದಲಾಗಬೇಕು, ಇದು ಚೇಂಜ್ ಆಗಬೇಕು, ಇನ್ನೇನು ಸ್ವಲ್ಪ ಸಜೆಷನ್ಸ್ಗಳನ್ನು ಕೊಟ್ಟೆ. ಅಥವಾ ಬೇರೆ ಕಡೆ ನೀನು ಮಹಾಕವಿ, ಭಾಳ ಅದ್ಭುತ ಇದೆ, ಏನೇನೋ ಕೇಳಿರ್ಬೋದು ಪಾಪ. ಆ ಸಂಕಲನ ಪ್ರಕಟವಾದ ಒಂದು ಸಂಕಲನವನ್ನು ಕಳಿಸಲಿಲ್ಲ. ಒಳ್ಳೆ ಅಂದರೆ ಎಷ್ಟೋ ವರ್ಷಗಳ ಮೇಲೆ ಆತನ ಮುಖ ನೋಡುವ ಪ್ರಸಂಗ ಬಂತು. ಮತ್ತು ಆತ ಒಂದು ಕವಿತೆಯನ್ನು ಸಂಭ್ರಮದ ಯಾರಿಗೂ ತೋರಿಸ್ತಾ ಇಲ್ಲ. ಅವರು ನೋಡಿದರು, ಅದು ನನ್ನದೇ ಕವಿತೆಯ ಸಾಲುಗಳಿತ್ತು. ಅವ್ರು ಭಾಳ ನೀಟಾಗಿ ಹೇಳಿದ್ರಲ್ಲಪ್ಪ, ಒಪ್ಪಂದರ ಕವಿತೆಯನ್ನೇ ನೀನು ರೂಪ ಇಲ್ಲ ಬಿಡು, ಅವರ ನನ್ನ ಗುರುಗಳಲ್ಲ, ಪ್ರಭಾವ ಇರಬಹುದು ಅಂಥೇಳಿ ಭಾಳ ನಿರ್ಲಜ್ಜವಾಗಿ ನಕ್ಕ. ಆ ನಿರ್ಲಜ್ಜ ನಗು ಇದೆಯಲ್ಲ, ಇವತ್ತಿಗೂ ನನಗೆ ನೆನಪಿದೆ. ಆ ನಿರ್ಲಜ್ಜ ನಗುವಿನಷ್ಟೇ ಇವತ್ತು ನಮ್ಮ DS ರಾಮಸ್ವಾಮಿಯವರ ನಿರ್ಲಜ್ಜ ಗಾಂಭೀರ್ಯ, ಅದನ್ನು ನಾವು ನಿರ್ಲಜ್ಜ ಗಾಂಭೀರ್ಯ ಅಂತೇಳಿ ಕರಿಬಹುದೇನೋ. ಏನದು ಡೆಸ್ಕ್ಟಾಪ್ನಲ್ಲಿ ಇಟ್ಟ ಕವಿತೆಯನ್ನು ಮರೆತು ಇದನ್ನು ಕಳಿಸ್ಬಿಟ್ಟಿದ್ದೇನೆ ಅಂತ, ಮೈಯರ್ ಕಳಿಸ್ಬಿಟ್ಟಿದ್ದೇನೆ ಅಂತ ಹೇಳಬಲ್ಲ. ಹೀಗಾಗಿ ನನಗೆ ಅನ್ನಿಸ್ತಾ ಇದೆ, ಈ ಕರ್ನಾಟಕದ ಎಲ್ಲ ಕನ್ನಡ ಅಧ್ಯಯನ ಪೀಠಗಳು, ಭಾಷಾ ಅಧ್ಯಯನ ಪೀಠಗಳು ಕನ್ನಡ ಸಾಹಿತ್ಯದಲ್ಲಿ ಕೃತಿಚೌರ್ಯದ ಆಯಾಮಗಳು ಅನ್ನೋದನ್ನೇ ಮೇಜರ್ ಟಾಪಿಕ್ ಆಗಿ ಇಟ್ಕೊಂಡು ಸ್ಟಡಿ ಮಾಡಿಸ್ಬಿಟ್ರೆ ಎಷ್ಟು ಕವಿಗಳ ಪರಿಸ್ಥಿತಿ ಏನೇನಾಗಬಹುದು ಅಂತ ನನಗೆ. ಯಾಕೆ ನಾನು ಈ 5 ಸಂಕಲನಗಳಲ್ಲಿ 3 ಸಂಕಲನಗಳಲ್ಲಿ ಇಂಥ ಕೆಲವು ಕವಿತೆಗಳು, ಅಷ್ಟು ಅಲ್ಲ, 3 ಸಂಕಲನಗಳಲ್ಲಿ
ಹೀಗೆ ಅಂದ್ರೆ ಅನುಕರಿಸಿದ, ಆ ಕಾರಣಕ್ಕಾಗಿ ಅವನನ್ನು ರಿಜೆಕ್ಟ್ ಮಾಡಬೇಕಾಯ್ತು. ಒಂದು ಸಂಕಲನ ಇಂಥ ಪ್ರಯತ್ನ ಇಲ್ಲದೆ ಹೋಗಿದ್ರು ಎಲ್ಲೋ ಕ್ಲಾರಿಟಿ ಇರಲಿಲ್ಲ, ಸಾಲು ಸಾಲುಗಳ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ, ರೂಪಕ ಉಪಗಳ ನಡುವೆ ಅಂತ ಸಂಬಂಧ ಒಂದಿರೋ ಒಂದು ಒಣತನ ಇತ್ತು ಅನ್ನೋ ಕಾರಣಕ್ಕಾಗಿ ಅದನ್ನು ಬಿಡಬೇಕಾಯ್ತು. ಇನ್ನು ಎರಡನೆಯ ಮಾದರಿ ಇದೆಯಲ್ಲ, ಅದು ಬಹಳ ಯಶಸ್ವಿ ಮಾದರಿ ಮತ್ತು ಹೆಚ್ಚು ಜನ ಬರೆಯುವ ಮಾದರಿ ಅದೇ. ಎಲ್ಲರೂ ಶಿವಪ್ರಕಾಶ ಆಗಕ್ಕಾಗಲ್ಲ, ಬೇಂದ್ರೆ ಕುವೆಂಪು ಅಡಿಗೆ ಆಗಕ್ಕಾಗಲ್ಲ. ಒಂದು ಅದು ಎರಡನೇ ಮಾದರಿ ಏನಂದ್ರೆ ತನ್ನ ಕಾಲದ ತುಂಬ ಪರಂಪರೆಯ ಅಧ್ಯಯನ ಇರುತ್ತೆ, ಸಮಾಜ ಆರ್ಥಿಕ ಸಿದ್ಧಾಂತಗಳ ತಿಳುವಳಿಕೆ ಇರುತ್ತೆ, ಕಾವ್ಯದ ಅಧ್ಯಯನ ಇರ್ತದೆ, ವರ್ತಮಾನದ ಬಿಕ್ಕಟ್ಟುಗಳ ಸ್ವರೂಪಗಳ ತಿಳುವಳಿಕೆ ಇರುತ್ತೆ, ಕಟ್ಟುವ ಬದ್ಧತೆ ಇರುತ್ತೆ ಮತ್ತು ಇರುವ ಚೌಕಟ್ಟಿನಲ್ಲಿಯೇ ಇರುವ ಮಾದರಿಗಳನ್ನೇ ಅದನ್ನು ಪುನಃಸೃಷ್ಟಿಯಾಗಿರುತ್ತೆ ಹೊರತು ಅನುಕರಣೆ ಆಗಿರುತ್ತೆ. ಬಹುಪಾಲು ಕವಿಗಳು ಬೇಂದ್ರೆ ಪಂಪ ಮತ್ತು ರನ್ನರ ಸಂಬಂಧವನ್ನ ಬಹಳ ಅದ್ಭುತವಾಗಿ ಸ್ಪಷ್ಟಪಡಿಸ್ತಾರೆ. ಆ ಪಂಪ ಹುಟ್ಟಿ ಭಾರತವ ಕಟ್ಟಿ ಹಿರಿ ಸಿದ್ಧಿ ಪದವ ಮುಟ್ಟಿ ನೀ ಮಾತ್ರ ಅವನ ಜರತೆಯಿಂದ ಓದುತ್ತ ಕುಳಿತು ಬಿಟ್ಟಿ ಆ ಪೊಣ್ಣ ರನ್ನ ನರುಗಳಿರಲಿ ತಿಳಿದರು ಅದನ್ನೇ ನನಗೆ. ಪಂಪ ವ್ಯಾಸ ಮಹಾಭಾರತವನ್ನು ಪಂಪ ಕಟ್ಟುವುದಕ್ಕೂ ಪಂಪ ಭಾರತದ ಎರಡೂ ಆಶ್ವಾಸಗಳನ್ನು ಇಟ್ಟುಕೊಂಡು ರನ್ನರನ್ನು ಸೃಷ್ಟಿಸುವುದಕ್ಕೂ ರನ್ನ ಕೂಡ ದೊಡ್ಡ ಕವಿಯೇ, ರನ್ನ ಸಣ್ಣ ಕವಿ ಅಂತ ಹೇಳ್ತಾ ಇಲ್ಲ. ಆದರೆ ಪಂಪ ಮತ್ತು ರನ್ನರ ಸಂಬಂಧ ಇದೆಯಲ್ಲ, ನಮ್ಮ ಎಲ್ಲ ಸಾಹಿತ್ಯ ಚಳವಳಿಗಳಲ್ಲಿಯೂ ಕೂಡ ಬೇಂದ್ರೆ ಅವರನ್ನು ತೆಗೆದುಕೊಂಡ್ರೆ ಅವರು ಮುಂದಿನ ತಲೆಮಾರು, ಆ ಕಡೆ ಕುವೆಂಪು ಅವರನ್ನು ತೆಗೆದುಕೊಂಡ್ರೆ ಅವರು ಮುಂದಿನ ತಲೆಮಾರು. ಹೀಗೆ ಹೊಸ ಸಾಹಿತ್ಯ ಚಳವಳಿ ಹುಟ್ಟುವುದೇನೆ ಈ ಬಗೆಯ ಏಕತಾನತೆಯ ವಿರುದ್ಧ ಹೊಸದನ್ನು ಶೋಧಿಸಿಕೊಂಡು ಆಗಿರ್ತದೆ ಅಂತೇಳಿ ನಾನು ಅನ್ಕೊಳ್ತೇನೆ. ಬಹಳ ಸಂತೋಷ ವಿಷಯ ಅಂದರೆ ಇಲ್ಲಿ ಚರ್ಚೆ ನನ್ನ ಏನು ಆಯ್ಕೆಗೆ ಬಂದ ಬಹುಪಾಲು ಈ ಒಂದು ಸಂಕಲನವನ್ನು ಹೊರತುಪಡಿಸಿದರೆ 4 ಸಂಕಲನಗಳಲ್ಲಿ ಇಂಥ ಪುನಃಸೃಷ್ಟಿಯ ಯಶಸ್ವಿ ಕವಿತೆಗಳು ಹೆಚ್ಚಾಗಿದ್ದವು. ಹೀಗಾಗಿ ನಮ್ಮ ಸರ್ ಹೇಳ್ತಾ ಇದ್ರು ಶಿವಪ್ರಕಾಶ್ ಅವರು ಹೊಸ ತಲೆಮಾರಿನಲ್ಲಿ ತೀರ ಹೊಸದಾಗಿ ಅಥವಾ ಕಷ್ಟಪಟ್ಟು ಕಾವ್ಯವನ್ನು ಅರಗಿಸಿಕೊಂಡು ಬರೆಯಬಲ್ಲ ದೊಡ್ಡ ಪಡೆ ಇದೆ ಅನ್ನೋದನ್ನು ಕೂಡ ನಾನು ಒಪ್ಕೊಳ್ತೇನೆ. ಇನ್ನು 3ನೇ ಮಾದರಿ ಏನಿದೆ ಅದು ಅನುಭವ ಲೋಕ, ಸಂವೇದನಾ ಕ್ರಮ, ಉಪಮೆ, ರೂಪಕ, ಪ್ರತಿಮಾ ವಿಧಾನ, ಭಾಷಾ ಬಳಕೆ, ಈ ಎಲ್ಲದರಲ್ಲಿಯೂ ಒಂದು ಹೊಸತನವನ್ನ, ಅನನ್ಯತೆಯನ್ನ, ತಾಜಾತನವನ್ನ, ಸ್ವಂತಿಕೆಯನ್ನ ಹುಡುಕಾಡುವ ದಾರಿ ಅದು. ಹೀಗಾಗಿ ಈ ದಾರಿಯಲ್ಲಿ ತುಂಬ ಬೆರಳೆಣಿಕೆ ಎಷ್ಟು ಕವಿಗಳಿರ್ತಾರೆ, ಲೇಖಕರಿರ್ತಾರೆ. ಅದು ತುಂಬ ಕಷ್ಟದ ದಾರಿ, ತುಂಬ ವ್ಯವಧಾನದ ದಾರಿ. ಅದು ತಮ್ಮ ಆ ಕವಿತೆಗಳು ತಮ್ಮ ತಾಜಾತನೆಯನ್ನು ಮರಳಿ ಓದಿಸ್ಕೊಳ್ತವೆ. ಮತ್ತೆ ಎಷ್ಟು ಬಾರಿ ಓದಿದ್ರು ಹೊಸ ಹೊಸ ಅರ್ಥ ಸಾಧ್ಯತೆಗಳನ್ನ, ಧ್ವನಿ ಸಾಧ್ಯತೆಗಳನ್ನ, ಸೂಕ್ಷ್ಮತೆಗಳನ್ನ ಬಿಟ್ಟುಕೊಡ್ತಾನೆ ಇರ್ತವೆ. ಮತ್ತೆ ಎಲ್ಲ ಕಾಲಕ್ಕೂ ಮತ್ತೆ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ಹೇಳ್ತಾ ಇದ್ರು, ಎಲ್ಲ ಕಾಲಕ್ಕೂ ಸಲ್ಲುವ ಹೊಸ ಸಾಧ್ಯತೆಗಳನ್ನು ತೆರೀತಾ ಹೋಗ್ತವೆ. ಸೊ ಈ ಭಿನ್ನ ಹಾದಿಯ ಪಯಣಿಗರು ಪ್ರತಿ ತಲೆಮಾರಿನಲ್ಲಿಯೂ ಇರ್ತಾರೆ. ಕನ್ನಡದ ಬಹಳ ದೊಡ್ಡ ಕವಿಗಳ ಮೊದಲ ಸಂಕಲನಗಳನ್ನ ನೆನಪಿಸ್ಕೊಂಡ್ಬಿಟ್ರೆ ಅವು ಎಷ್ಟು ಭಿನ್ನವಾಗಿವೆ. ಅದು ಬೇಂದ್ರೆಯವರಿಂದ ಹಿಡಿದು ಹರಿತ್ ರಾಜ ಅವರಿಗೆ, ಅಥವಾ ಇವತ್ತಿನ ನಮ್ಮ ಯಾರು ಕಾಜೂರು ಸತೀಶ್ ವರೆಗೆ ಒಬ್ಬೊಬ್ಬರ ಸಂಕಲನ ಯಾರು ಪಟ್ಟಿಯನ್ನು ಮಾಡ್ಲಿಕ್ಕೆ ಹೋಗಲ್ಲ. ಅದನ್ನು ನೆನಪಿಸ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಈ ಹೊಸತನದ ಹುಡುಕಾಟದ ತೀವ್ರತೆ ಹೇಗಿರುತ್ತೆ ಅಂತ. ನಾನು ಯಾಕೆ ಈ ಮಾತನ್ನು ಚರ್ಚೆಗೆ ತಗೊಂಡೆ ಅಂದರೆ, ಕಾಜೂರು ಸತೀಶ್ ನಮ್ಮ ಮೊದಲ ಆರಂಭದ ಪ್ರಯತ್ನದಲ್ಲಿಯೇ ಈ ಹೊಸತನದ ಹುಡುಕಾಟದ ಕಡೆಗೆ ಮುಖ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಈ ಸಂಕಲನವನ್ನು ಆಯ್ಕೆ ಮಾಡಿದ್ದೇನೆ. ಮತ್ತು ಇದು ನನಗೊಂದು ತುಂಬ ಸಂಭ್ರಮದ ವಿಷಯ. ಶಿವಪ್ರಕಾಶ್ ಸಂಭ್ರಮಿಸ್ತಾ ಇದ್ದು ನನಗೂ ಬಹಳ ಖುಷಿ ಆಯಿತು. ಎಲ್ಲೋ ನಾನು ತಪ್ಪಿದ್ದೇನೆ ಅಂತ ನನಗೆ ಅನಿಸ್ತಾ ಇತ್ತು. ಅತಿಯಾಗಿ ವ್ಯಾಮೋಹ ಬಂತ ಇವರ ಕವಿತೆಗಳ ಬಗ್ಗೆ ನಾನು ತುಂಬ ಪ್ರೀತಿಯಿಂದ ಹಲವಾರು ಬಾರಿ ಓದಿ, ಒಂದೇ ಓದಿಗೆ ತನ್ನ ಅರ್ಥ ಸಾಧ್ಯತೆಯನ್ನು, ಧ್ವನಿ ಸಾಧ್ಯತೆಯನ್ನು, ಅದರ ಏನು ಸಾಮಾಜಿಕ ಬದ್ಧತೆಯ ನೆಲೆಗಳನ್ನು ಬಿಟ್ಟುಕೊಡಲಾರದ ಹಲವು ಬಾರಿ ಉಳಿಸಿಕೊಳ್ಳುವ ಕವಿತೆಗಳು ಇವು ಆಗಿದ್ದವು. ಹೀಗಾಗಿ ಶಿವಪ್ರಕಾಶ್ ಅವರ ಮಾತನ್ನು ಹೇಳಿದಾಗ ನನ್ನ ಗ್ರಹಿಕೆ ಬಗ್ಗೆ ನನಗೇನೆ ಒಂದಿಷ್ಟು ಸ್ಪಷ್ಟತೆ ಮತ್ತು ಖುಷಿ ಆಯಿತು. ಹಾಗಂತ ನಮ್ಮ ಸತೀಶ್ ಆಗಲೇ ದೊಡ್ಡದನ್ನು ಸಾಧಿಸಿಬಿಟ್ಟಿದ್ದಾರೆ ಅಂತ ಹೇಳಿ ಭ್ರಮಿಸ್ಕೊಳ್ಬೇಕಾಗಿಲ್ಲ. ಆದರೆ ಆ ಕಡೆ ಮುಖ ಮಾಡಿದ್ದಾರೆ ಅನ್ನೋದೇ ದೊಡ್ಡ ಸಾಧನೆ. ಮತ್ತು ಇಂಥವರಿಂದ ಹೆಚ್ಚಿನ ಜವಾಬ್ದಾರಿ ಹೊಸತನದ ಹುಡುಕಾಟದ ಕವಿಗಳಿಗೆ ಇತರ ಕವಿಗಳಿಗಿಂತ ಬಹಳ ಹೆಚ್ಚಿನ
ಜವಾಬ್ದಾರಿ ಇರ್ತದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಒಂದು 2-3 ಕವಿತೆಗಳ ಸಣ್ಣ ಪುಟ್ಟ ಸಾಲುಗಳನ್ನು ಉದಾಹರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಕಾಡು ಹಾದಿಯಲ್ಲಿ ಇರುವೆಗಳೆರಡು ಮಾತಾಡಿಕೊಂಡಂತೆ ಕವಿತೆ ಎಂದುಕೊಂಡೆ. ಹಾಗೆ ಕವಿತೆಯ ಬಗೆಗಿನ ಅವರ ಡೆಫಿನಿಷನ್ ಇದೆ. ಕಾಡಿನ ಹಾದಿ, 2 ಇರುವೆ ಮಾತಾಡಿ, ಕಾವ್ಯದ ಸೂಕ್ಷ್ಮತೆ, ಕಾವ್ಯದ ಮಿತಿ, ಬದುಕಿನ ವ್ಯಾಪ್ತಿ, ಈ ಎಲ್ಲವನ್ನು ತುಂಬ ಸರಳವಾಗಿ ಹೇಳ್ತಾ, ಈಗೀಗ ಕಾಡು ಕರೆದಿದ್ದಾರೆ ಜನ, ಹಾದಿಯಲ್ಲಿ ಆನೆಗಳಿವೆ. ಒಂದು ಕ್ಷಣ ದಿಕ್ಕೆಟ್ಟ ಬದುಕನ್ನ ಕಾವ್ಯದ ವ್ಯಾಖ್ಯಾನವನ್ನು ಮಾಡ್ತಾನೆ. ಇವತ್ತು ಇಡೀ ದಿಕ್ಕೆಟ್ಟ ಬದುಕಿನಲ್ಲಿ ಕಾವ್ಯ ಏನೇನು ಮಾಡಲಿಕ್ಕೆ ಸಾಧ್ಯ ಅಂದ್ರೆ, ಮಾತಾಡಿಕೊಳ್ಳುವ ಇರುವೆಗಳು ಮಾತಾಡಿಕೊಳ್ಳುವ ಸಾಧ್ಯತೆಯನ್ನು ಹೊಸಕಿ ಹಾಕಿರುವ ನಮ್ಮ ಕಾಲದ ದುರಂತವನ್ನು ಎಷ್ಟು ಸರಳವಾಗಿ ಈ ರೂಪಕಗಳಲ್ಲಿ ಅವರು ಹಿಡಿದಿರ್ತಾರೆ. ಪ್ರತಿ ಕವಿತೆ ಓದುವಾಗಲೂ ಇಂಥ ರೋಮಾಂಚನವನ್ನು ನಾನು ಅನುಭವಿಸ್ತಾ ಹೋದೆ. ಯಾರೋ ಒಬ್ಬ ನನ್ನ ಎದೆ ಶೀಳ ಬಂದ ಹೊತ್ತು ಏನು ಮಾಡುತ್ತೆಯೇ ಕೇಳಿಕೊಂಡೆ ನನ್ನನ್ನೇ. ಹೂ ಕೊಡುತ್ತೇನೆ, ನಡುವೆ ಬಾಯಿ ಹಾಕಿತು ಕವಿತೆ. ಅದರ ಬಾಯಿ ಮುಚ್ಚಿ ಯೋಚಿಸಿದೆ, ಏನು ಮಾಡಲಿ, ಹೂಗಳು ಬಲಿಯಾದ ಕಾಲದಲ್ಲಿ. ಮನುಷ್ಯ, ಕಾವ್ಯ, ವಾಸ್ತವ, ಯಾಕೋ ಈ ಕವಿತೆಗಳು ಯಾವ ವಿವರಣೆಗಳು ಬೇಡ ಅನ್ನಿಸ್ಬಿಡುತ್ತೆ. ವಿವರಣೆಗಳ ಆಚೆ ನಮ್ಮನ್ನ ತನ್ನ ಧ್ವನಿ ಸಾಧ್ಯತೆಯ ಕಡೆಗೆ ನಾವು ತನ್ಮಯವಾಗಿ ಈ ಬದುಕಿನ ಇರುವಿಕೆಯ ಬಗ್ಗೆ ಧ್ಯಾನಸ್ಥವಾಗಿ ಆಲೋಚಿಸುವ ಕಡೆಗೆ ನಮ್ಮನ್ನ ಅವರ ಕವಿತೆಗಳು ಕರ್ಕೊಂಡು ಹೋಗ್ತವೆ. ಈ ಮ್ಯಾನ್ಹೋಲ್ನಲ್ಲಿ ಸತ್ತ ಕವಿತೆ ತೀರಾ ಡಿಫ್ರೆಂಟ್ ಆಗಿದೆ. ಸರ್ ಹೇಳ್ತಾ ಇದ್ರು ಎ.ಕೆ. ರಾಮಾನುಜನ್ ಮಾದರಿ, ನನಗೂ ಕೂಡ ಹಾಗೆ ಅನಿಸ್ತಾ ಇತ್ತು. ಎ.ಕೆ. ರಾಮಾನುಜನ್ ಮಾದರಿಯ ಒಂದು ಬಿಗು ಇದೆ ಅಂತೇಳಿ. ಆದರೆ ರಾಮಾನುಜನ್ ಅವರಿಗೆ ದಕ್ಕದ ಸಮಕಾಲೀನ ಸಂಕಟಗಳು, ನೋವುಗಳು ಮತ್ತು ಏನು ಆತಂಕಗಳಿದೆಯಲ್ಲ, ಅದೆಲ್ಲವೂ ತುಂಬ ಧ್ವನಿಪೂರ್ಣವಾಗಿ ಎಲ್ಲಿಯೂ ವಾಚ್ಯವಾಗಿ ಕಾಣಲಾರ. ಮ್ಯಾನ್ಹೋಲ್ ಬಗೆಗಿನ ಕವಿತೆಗಳು ಸಾಕಷ್ಟು ಬಂದಿದೆ. ನಮಗೆ ಸುಬ್ಬ ವಲ್ಯಾರ ಅವರ ಕವಿತೆ ಇದೆ, ಕಣ್ಣೀರು ಬರೆಸುವಂಥ ಹಲವಾರು ಕವಿತೆಗಳಿದೆ. ಆದರೆ ಇವರ ಇಡೀ ಭಾಷಾ ಬಳಕೆ ಮತ್ತು ಪ್ರತಿಮೆಗಳ ನಿರ್ಮಾಣದ ದಾರಿ ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಕಕ್ಕಸು ಪದ ಬಳಸಲು ಜನ ಹಿಂಜಿರಿದಾಗ, ನನಗೆ ಇವರು ಇನ್ನೂ ನೆನಪಾಗಿಬಿಡುತ್ತೆ ಕವಿತೆ. ನಮ್ಮ ಇವರು ಹೇಲು ಅನ್ನೋ ಪದವನ್ನು ಉಚ್ಚರಿಸಲು ಹೇಸುವವರೇ ನನ್ನ ಜನ ದಿನ ಹೇಲಿನ ಬುಟ್ಟಿಯನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೆ ಅನ್ನುವ ಮಾತನ್ನು ಆ ಚರ್ಚೆ ನಮ್ಮಲ್ಲಿ ನಡೆದಿತ್ತು. ಅದನ್ನು ಇವರು ಕಕ್ಕಸವನ್ನು ಬಳಸಿದಾಗ ಅಷ್ಟೇ. ಕಕ್ಕಸು ಪದ ಬಳಸಲು ಜನ ಹಿಂಜರಿದಾಗ, ಪದಕ್ಕೆ ಪದ ಬೆಳೆದು ಬೀದಿಯೆಲ್ಲದು ಕಟ್ಟಿ ನಿಂತಾಗ, ಮತ್ತಾರೂ ಸಲೀಸಾಗಿ ಒಳಗಿಳಿಯದಿರುವಾಗ, ಕವಿತೆಯೊಂದು ಇಳಿಯಿತು ಬಳುಕದೆ ಮ್ಯಾಲ್ನೋಲಿನ ಒಳಗೆ. ನುಗ್ಗಿ ಕೈಯಾಡಿಸಲು ಒಳಗೆ ಎಷ್ಟೆಷ್ಟೋ ಪದಗಳು ಮೈಲಿಗೆಗೊಂಡು ಸಾಲು ಸಾಲು ಕಟ್ಟಿ ನಿಂತಿವೆ, ಕೆಟ್ಟು ನಿಂತಿವೆ. ಎಲ್ಲ ಸ್ವಚ್ಛಗೊಂಡು ಹೊರಬರಬೇಕೆನ್ನುವಾಗ ಮೂಗು ಮುಚ್ಚಿದ ಬೆಚ್ಚಿದ ಕವಿತೆಗಳೆಲ್ಲ ಬಂದು ಮುಚ್ಚಳ ಮುಚ್ಚಿದವು. ಮ್ಯಾನ್ಹೋಲಿನಲ್ಲಿ ಉಸುರುಗಟ್ಟಿ ಸತ್ತ ಕವಿತೆಯ ಶವ ಕವಿಗೂ ಸಿಗಲಿಲ್ಲ, ಟಿವಿಗೂ ಸಿಗಲಿಲ್ಲ. ಯಾವ ಇದು ಒಂದನೇ ಎಷ್ಟೊತ್ತು ನಾವು ಈ ಪದ್ಯವನ್ನು ಚರ್ಚಿಸಬಹುದು ಅಂತಂದ್ರೆ, ಹೀಗೆ ನಮ್ಮ ಓದುಗನಲ್ಲಿಯೇ ಒಂದು ಅರ್ಹತೆಯನ್ನು ಬಯಸುವ ಕವಿತೆ, ಒಂದು ಪೂರ್ವ ತಯಾರಿಯನ್ನು ಬಯಸುವ ಕವಿತೆ, ಇದು ತುಂಬಾ ವಿಶ್ಲೇಷಣೆಗೆ ಒಳಪಡಿಸಬಹುದಾದ ಒಂದು ಕವಿತೆ ಅಂತೇಳಿ ನಾನು ಅನ್ಕೋತೇನೆ. ಒಟ್ಟಾರೆ ಕಾಜು ಸತೀಶ್ ಅವರ ಕನ್ನಲ್ಲಿರಿದ ಮಳೆಹನಿ ಸಂಕಲನದ ಕೇಂದ್ರ ಕಾಳಜಿಗಳು ಏನು ಅಂತ ನೋಡಿಕೊಂಡಾಗ, ಕಾಡು ಮತ್ತು ಪ್ರಕೃತಿ ನಾಶ, ಕವಿತೆ ಮತ್ತು ಸಾವು ತುಂಬ ರಿಪೀಟೆಡ್ಲಿ ಅವರ ಕವಿತೆಯಲ್ಲಿ ಕೇಂದ್ರ ಗ್ರಹಿಕೆಗಳಾಗಿ ಬರ್ತವೆ. ಜೊತೆಗೆ ವರ್ತಮಾನದ ತಲ್ಲಣಗಳ ಕುರಿತಾಗಿದೆ. ಜೊತೆಗೆ ಬದುಕನ್ನು ಕುರಿತು ಈ ಮೊದಲ ಸಂಕಟದಲ್ಲಿ ತುಂಬ ತಾತ್ವಿಕ ಜಿಜ್ಞಾಸೆಗಳಾಗಿ ಇಳಿಯುವ ಪ್ರಯತ್ನ ಕೂಡ ಇಲ್ಲಿ ಇದೆ. ಇದು ಕನ್ನಡ ಕಾವ್ಯಕ್ಕೆ ಏನು ಹೊಸ ವಿಷಯಗಳಲ್ಲ, ಆದರೆ ಅವರ ಪ್ರತಿಮಾ ವಿಧಾನ, ಭಾಷಿಕ ಬಳಕೆ, ಏನದು ಸ್ವಂತಿಕೆ ಹಾಗೂ ತಾಜಾತನಗಳಿಂದ ಆ ಕೇಂದ್ರಗಳಿಗೆ ಒಂದು ಹೊಸ ರೂಪಧಾರಣೆಯನ್ನು ನೀಡುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ಕಾಡನ್ನು ಕೇಂದ್ರದಲ್ಲಿ ಇರಿಸಿಕೊಂಡ ಕವಿತೆಗಳಂತೂ ಬಹುಶಃ ಮೊದಲ ಬಾರಿಗೆ ಓದಿದಷ್ಟು ಈ ಕನ್ನಡ ಸಂವೇದನೆಯೇ
ಒಂದು ಹೊಸ ಸೇರ್ಪಡೆ ಅನ್ನೋ ರೀತಿಯಲ್ಲಿ ಕನ್ನಡ ಕಾವ್ಯದ ಪ್ರತಿಮಾ ವಿಧಾನಕ್ಕೇನೆ ಹೊಸ ಸೇರ್ಪಡೆ ಅನ್ನುವಷ್ಟು ಶಕ್ತಿಶಾಲಿಯಾಗಿವೆ, ತುಂಬ ಆಕರ್ಷಕವಾಗಿವೆ. ಜೊತೆಗೆ ಕವಿತೆಯನ್ನು ಕುರಿತಾದಂತಹ ಕವಿತೆಗಳು ಸೃಜನಶೀಲತೆಯ ವಿಭಿನ್ನ ದಾರಿಗಳ ಶೋಧಕ್ಕೆ ಅದರ ಆದಿ ಅಂತ್ಯ ಒಟ್ಟಾರೆ ಅದರ ಸ್ಪಷ್ಟತೆಗೆ ಸ್ವಯಂ ಪ್ರಯತ್ನ ಮಾಡಿಕೊಳ್ಳುವ ದಾರಿಯೊಳಗೆ ಚಲಿಸ್ತವೆ. ಹೀಗೆ ಮತ್ತು ಇವರ ಕವಿತೆಗಳಲ್ಲಿ ಎರಡೆರಡು ಕೇಂದ್ರಗಳು ಪರಸ್ಪರ ಮುಖಾಮುಖಿಗಳಾಗಿ, ಎರಡೆರಡು ಕೇಂದ್ರಗಳು ಕವಿತೆ ಮತ್ತು ಕಾಡು, ಸಾವು ಮತ್ತು ಕವಿತೆ, ಹೀಗೆ ಎರಡೆರಡು ಕೇಂದ್ರಗಳು ಪರಸ್ಪರ ಮುಖಾಮುಖಿಯಾಗಿ ಆ ಮುಖಾಮುಖಿಯಲ್ಲಿ ಸೃಜನಶೀಲತೆ ಪಕ್ವಗೊಳ್ಳುವ ಒಂದು ವಿಧಾನವನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಕೆಲವು ಈ ಮಾತುಗಳಿಗೆ ಕೆಲವು ಕವಿತೆ ಸಾಲುಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ನಡುರಾತ್ರಿಯಲ್ಲಿ ನಾಯಿ ಓಡುತ್ತಿದೆ ಎಂದರೆ ಎಲ್ಲ ಕಳಕೊಂಡ ಕಾಡು ನಡೆದು ಬಂದಿರಬಹುದು ಕಂಬಗಾಲುಗಳಲ್ಲಿ. ನೀನು ಮಾತಾಡುತ್ತಿರುವ ಕವಿತಾ ನಿನ್ನ ತುಟಿಗಳ ಮೇಲೆ ಮಲಗಿ ಬಿಡುವೆ. ಆ ಕವಿತೆ ಅಷ್ಟೇ ಚೆನ್ನಾಗಿ ಮುಂದುವರಿತು. ಹಚ್ಚಿಟ್ಟರೆ ಬುಡ್ಡಿ ದೀಪ, ಹಸಿದ ಕೀಟಕ್ಕೆ ಹಣ್ಣಾಗಿ ತೋರು. ಆಮೇಲೆ ಬುಡ್ಡಿ ದೀಪದ ಬುಡದ ಕಪ್ಪು ಗಂಬಳಿ ಲಾಲಿ ಹಾಡುವುದು, ಸಾವಿನ ಲಾಲಿ ಹಾಡುವುದು. ಹಸಿದು ಸತ್ತವರಿಗೆಲ್ಲ ಹೀಗೆ ಒಂದು ಕಂಡಿರಬಹುದು ಬೆಳಕಿನ ಭ್ರಮೆಯಲ್ಲಿ. ಬೆಳಕ ಹಚ್ಚುತ್ತೇನೆ ನೋಡಿ, ದೀಪ ಹಚ್ಚುತ್ತೇನೆ ಅಲ್ಲ, ಈ ಪದವೇ ನನಗೆ ಬೆಳಕ ಹಚ್ಚುತ್ತೇನೆ ಅಂತ. ಕಡ್ಡಿ ಇಲ್ಲದಿದ್ದರೆ ಕಲ್ಲುಗಳನ್ನೇ ತೀಡಿ, ಕಲ್ಲು ಇಲ್ಲದಿದ್ದರೆ ಆಯುಧಗಳನ್ನೇ ತೀಡಿ. ಆಯುಧಗಳು ಇದೇ ಇರುತ್ತವೆ, ಬೆಳಕು ಹಚ್ಚುತ್ತೇನೆ. ಆ ಕವಿತೆಯ ನಿಜವಾಗಿ ನನಗೆ ಇನ್ನೂ ಒಂದು ಕವಿತೆ ಓದ್ತೇನೆ. ಕ್ಷಮಿಸು. ಬಹುಶಃ ಈ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಖಬರನ ಕಥೆಯನ್ನು ಒಳಗೊಂಡಂಗೆ ಕನ್ನಡ ಕಾವ್ಯದಲ್ಲಿ ಎಂತೆಂಥದ್ದೋ ಸಾಲುಗಳು, ಆವೇಶದ ಮಾತುಗಳು ಏನೆಲ್ಲ ಬಂದಿದೆ. ಆದರೆ ಹೀಗೆ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಇಡೀ ಒಂದು ಅಖಂಡ ಪ್ರತಿಮೆಯನ್ನು ಕಟ್ಟಿತಾ ಇರುವ ನೆಲೆ ಇದೆಲ್ಲ ಬಹಳ ಖುಷಿ ಕೊಡುವಂಥದ್ದು. ಶ್ರಮಿಸು ಕವಿತೆ ಹೆಸರು. ಹೋಗಿದ್ದೆ ಮೊನ್ನೆ ಕಚೇರಿಗೆ ಒಂದು ಪುಟ್ಟ ಕೆಲಸಕ್ಕೆ. ಕಾದೆ, ಕಾದು ಕಾದು ದನಿದೆ. ಅಲ್ಲಿದ್ದವರೆಲ್ಲ ನನ್ನ ಮೇಲೆ ಕುಳಿತ ಹಾಗನ್ನಿಸಿ ಆತ್ಮದ ಹಿಟ್ಟನಾಗಿ ಭಾರಕ್ಕೆ ಸಪಾಟಾಗಿ ಒಳಗಿನ ಹವೆಗೆ ಕಾದು ಕಾದು ಚಕ್ಕಳ ಚೂರು ಉಪ್ಪೆಂದು ಉಬ್ಬಿ ಬಂದು ರೊಟ್ಟಿಯಾಯಿತು. ಆಹಾ, ರೊಟ್ಟಿ ಪಲ್ಲೆಯಲ್ಲಿದೆ ಎಂದರು. ಏನನ್ನಿಸಿರಬೇಡ ನನಗೆ, ನಿಜದ ರೊಟ್ಟಿ ನನ್ನನ್ನು ಕ್ಷಮಿಸು. ಆ ರೊಟ್ಟಿ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಲಾರದ ರೊಟ್ಟಿ ತಿಂದುಕೊಂಡು ಬಜ್ಜು ಬೆಳೆಸಿಕೊಂಡು ಭ್ರಷ್ಟರಾಗಿರುವವರಿಗೆ ತಲುಪಿಸ್ತಾ ಇರುವ ಆ ಪ್ರಕ್ರಿಯೆಗಳಿಗೆ ಭಾಗವಾಗ್ತಾ ಇರುವ ಸಂಕಟ ಏನೇನೇನು ಇಂಥ ನಿಜವಾಗಿಯೂ ಇದು ಅತ್ಯಂತ ತಾಜಾ ಕವಿತೆಗಳು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಮತ್ತೆ ನನಗೆ ತುಂಬ ಇಷ್ಟ ಆದದ್ದು ಏನಂದರೆ ಎಲ್ಲಿಯೂ ಅತಿ ಭಾವುಕತೆ. ನಾವು ಇವತ್ತಿನ ತುಂಬ ಒಳ್ಳೆಯ ಕವಿಗಳನ್ನ ಕಂಡಿದ್ದೇವೆ. ಅತಿ ಭಾವುಕತೆ ಅನ್ನೋದು ಕನ್ನಡ ಕಾವ್ಯದ ಮೂಲ ಗುಣ. ಅದು ಎಲ್ಲರಿಂದಲೂ ಈ ಅತಿ ಭಾವುಕತೆ ಅನ್ನೋದು ಭಾವಾವೇಶ ಆಗಲಿ, ವಾಗಾಡಂಬರ, ಉಪಮೆ, ರೂಪಕ, ಪ್ರತಿಮೆಗಳನ್ನು ಕಟ್ಟುವ ತಿರುಕಾಟ. ಕವಿತೆಗಳು ಗೊತ್ತಾಗ್ಬಿಡುತ್ತೆ ಎಷ್ಟು ತಿರುಕಾಡ್ತಾ ಇದ್ದಾರೆ ಸಾಹೇಬರು ಅಂತ ಹೇಳಿ, ಒಂದು ಇದನ್ನ ಹೇಳಿ ಅವ್ಯಾವ ವಿಜೃಂಭಿಸೋದಿಲ್ಲ. ಅವರು ಸರ್ ಹೇಳ್ತಾ ಇದ್ರು, ಒಂದು ಸಾಲು, ಒಂದು ಪದ, ಒಂದು ಅಕ್ಷರ, ಒಂದು ಏನನ್ನೂ ಅನಗತ್ಯವಾಗಿ ಬಳಸಲಾರೆ ಎಂದು ಹಠಪಟ್ಟ ಹಾಗಿದೆ. ನನಗೆ ಹಠಪಟ್ಟು ಬರಿತಾ ಇದ್ದಾರೆ ಅಂತ ಒಂದು ಇದಿದೆ. ಮತ್ತು ಅನುಭವ ಮತ್ತು ಅಭಿವ್ಯಕ್ತಿಗಳ ನಡುವೆ ಒಂದು ಧ್ಯಾನಸ್ಥ ಮಾನಸಿಕ ಸ್ಥಿತಿ ಸಾಧ್ಯವಾಗಿದೆ. ಮತ್ತು ಕಾವ್ಯದ ಪರಿಕರಗಳನ್ನ ತೆಗೆದುಕೊಂಡಿವಿ. ಅವೆಲ್ಲವನ್ನು ಒಂದು ದೊಡ್ಡ ಪ್ರತಿಮೆಯನ್ನು ಕೆತ್ತಲಿಕ್ಕೆ ಒಬ್ಬ ಶಿಲ್ಪಿಯ ಹಾಗೆ ಬಳಸಬೇಕು ಅನ್ನುವ ಎಚ್ಚರ ಇದೆ. ಇದೆಲ್ಲ ನಮ್ಮ ಹೊಸ ತಲೆಮಾರಿಗೆ ಅಥವಾ ಹೊಸದಾಗಿ ಬರೀತಾ ಇರೋರಿಗೆ, ಒಂದು ಎರಡನೇ ಸಂಕಲ್ಪ ತರುವಂಥವರಿಗೆ ತೀರ ಹೊಸದು ಮತ್ತು ಬಹಳ ಸಂಭ್ರಮಿಸುವ ಸಂಗತಿಯಾಗಿರೋದ್ರಿಂದ ಈ ಕವಿತೆಯನ್ನು ಓದೋದ್ರ ಮೂಲಕ ನಿಮ್ಗೆ ನನ್ನ ಮಾತುಗಳು ಸ್ಪಷ್ಟಪಡಿಸ್ಬೋದು. ಎಷ್ಟೋ ಸಲ ಈ ಕವಿತೆಯನ್ನು 2-3 ಸಲ ಓದ್ಕೋಬೇಕಾಗ್ತದೆ. ಅಂದರೆ ಆ ಕವಿತೆಯ ಮೌನವನ್ನು, ಕವಿತೆಯ ಸದ್ದು ಮತ್ತು ಮೌನಗಳನ್ನು ಧ್ಯಾನದಲ್ಲಿಟ್ಟು ಕೇಳದೆ ಹೋದರೆ ಕವಿತೆ ಅರ್ಥ ಆಗೋದಿಲ್ಲ. ಹೀಗಾಗಿ ಈ ಗುಡಿಸಲು ಅಂತ ಒಂದು ಕವಿತೆ
ಎಷ್ಟೆಲ್ಲ ಗುಡಿಸಲುಗಳು ನಾವು ನೋಡಿದ್ದೇವೆ ಕನ್ನಡದಲ್ಲಿ. ಗುಡಿಸಲಿನ ಸಂಕಟಗಳನ್ನು ತುಂಬ ತೀರ ಕವಿತೆ, ಹೊಸ ಪ್ರತಿಮೆ ಅಂತ ನನಗೆ ಅನಿಸುತ್ತೆ. ಗುಡಿಸಲಿನ ಕಣ್ಣು ಒಂದು ಅಭದ್ರತೆಯನ್ನು ಇಷ್ಟು ಅದ್ಭುತವಾಗಿ ಚಿತ್ರಿಸಿದ ಬಡತನದ ಜೀವ ಅನುಭವಿಸುವ ಅಭದ್ರತೆಯನ್ನು ಇಷ್ಟು ಸಮಾಧಾನದಿಂದ ಚಿತ್ರಿಸಿದ ಕವಿತೆಯನ್ನು ಬಹುಶಃ ನಾನು ಓದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ನನಗೆ ಪ್ರೀತಿ ಇದೆ. ಗುಡಿಸಲಿನ ಕಣ್ಣು ಚಾಪೆಯ ಮೇಲೆರಗಿ 1, 2, 3 ನಕ್ಷತ್ರಗಳೆಣಿಕೆ. ಗುಡಿಸಲಿನ ಕಿವಿ ಮಿಡತೆಗಳ ಒಳಬಿಟ್ಟುಕೊಂಡು ಚಿರುವ ಸಂಗೀತ ಕಚೇರಿ. ಗುಡಿಸಲಿನ ಕಾಲು ಸುಯ್ಯೋ ಗಾಳಿಗೆ ತಕ 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 ತಕ. ಗುಡಿಸಲಿನ ಅಂಗೈಗೆ ಸಲಾಕೆ ಚುಂಬಿಸಿದ ಗುಂಡು ಗುಂಡು ಕೆಂಪು ಕೆಂಪು ನೆನಪು. ಗುಡಿಸಲಿನ ಎದೆಗೆ ಗಿಡ ಬೆಳೆಸಿದ ಖುಷಿಯಲ್ಲಿ ನೆರೆಮನೆಯ ಡಿಜೆ ಡುಬು 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 ಡುಬು. ಗುಡಿಸಲಿನ ಹೊಟ್ಟೆಗೆ ಒಂದು ಮಗು ಗೇರು ಬೀಜದ ಹಾಗೆ ಅಂಟಿಕೊಂಡಿದೆ. ಗುಡಿಸಲಿನಲ್ಲಿ ಗೇರು ಬೀಜದ ಹಾಗೆ ಅಂಟಿಕೊಂಡು ಮಲಗಿರುವ ಮಗುವಿನ ಕಣ್ಣಿನ ಮೂಲಕ ಅಲ್ಲಿರುವ ಕಿಂಡಿಗಳು ಕಣ್ಣುಗಳಾಗ್ತವೆ. ಒಂದು ಸಣ್ಣ ಸಪ್ಪಳಕ್ಕೂ ಅದರ ನಡುಕ ತೀರ ಭಿನ್ನವಾದ, ಅಂದರೆ ಇದು ಮೌನವಾಗಿ ಓದಿಕೊಳ್ಳಬೇಕಾದ ಮತ್ತು ಮೌನವಾಗಿಯೇ ಆ ಸಂಕಟವನ್ನು, ಆ ಕುಮುಲವನ್ನು, ಆ ದುಗುಡವನ್ನು, ಆತಂಕವನ್ನು ಹಿಡಿದಿರುವ ಕವಿತೆ ಅಂತ ನನಗೆ ಅನಿಸುತ್ತೆ. ಮತ್ತೆ ಭಾಷಾ ಬಳಕೆ ಬಗ್ಗೆ ಎಷ್ಟು ಎಚ್ಚರ ಅಂದರೆ ನನಗೂ ಈಗ ಅನ್ನಿಸ್ತು. ಒಂದಿಷ್ಟು ಭಾಷಾ ಬಳಕೆ ಬಗ್ಗೆ ತೀರ ಬಿಗಿ ಇದೆ ಅಂತ ಅದ್ರ ಬಗ್ಗೆ ಪ್ರೀತಿ ಇತ್ತು. ಬಟ್ ಸರ್ ಹೇಳಿದ ಹಾಗೆ, ಶಿವಪ್ರಕಾಶ್ ಸರ್ ಒಂದಿಷ್ಟು ಸಡಿಲ್ ಮಾಡ್ರಿ ಅಂತ ಹೇಳುವಾಗ ಎಲ್ಲೋ ಒಂದಿಷ್ಟು ಸಡಿಲಿಗೆ ಕೂಡ ಬೇಕು ಅನ್ನೋಷ್ಟು ಬಿಗಿ ಇದೆ. ಇಲ್ಲೊಂದು ಕವಿತೆ ಇದೆ, ಶವದ ಮನೆ ಮತ್ತು ನೊಣ. ಅಂದ್ರೆ ಸತ್ತಿದ್ದಾನೆ, ಒಂದು ಸಣ್ಣ ದೃಶ್ಯ. ತುಂಬಿ ತುಂಬಿ ಚೆಲ್ಲುತ್ತಿವೆ ನೆನಪು, ಹಿತ್ತಲ ಬಾವಿಯ ಶುಚಿಗೊಳಿಸುವ ಹಾಗೆ. ಬರಿದಾಗುತ್ತಿವೆ ಕಂಗಳು ನಿಧಾನಕ್ಕೆ. ಎಷ್ಟು ಪ್ರೀತಿ ಇತ್ತೋ, ಎಷ್ಟು ವಿರಹವಿತ್ತೋ ಗೊತ್ತಿಲ್ಲ. ಎಲ್ಲ ಬಿಕ್ಕುವಾಗ ನೊಣ ಒಂದು ಮುತ್ತಿಕ್ಕುತ್ತಿದೆ. ಆ ಮುತ್ತಿಕ್ಕುತ್ತಿದೆ ಹೆಂಗಂದ್ರೆ ಈ ಮೂ ತಿ ಕು ತಿ ದೆ ಆ ಕವಿತೆಯ ಬಿಗಿಗೆ ಮತ್ತು ಎಷ್ಟು ಆ ಬಳಕೆ ಇದೆಯಲ್ಲ, ಮೂ ಉತ್ತರ ಸಾಲಲ್ಲಿ ಬರೆದಿದ್ದಾರೆ. ಸೊ ಭಾಷೆಯ ಬಳಕೆಯ ಬಗ್ಗೆ ಎಷ್ಟು ಎಚ್ಚರ. ಮುತ್ತಿಕ್ಕುತ್ತಿದೆ, ಮುತ್ತಿದೆ, ಇಷ್ಟು ಎಚ್ಚರದ ಕವಿ ಸತೀಶ ಅನ್ನೋದನ್ನ ನಾವು ನೋಡ್ತೇವೆ. ಇನ್ನು ಕೊನೆಯದಾಗಿ ಒಂದು ಮಾತನ್ನು ನಾನು ಹೇಳಬೇಕು. ಈ ನನ್ನ ಬಹುಶಃ ಬಹಳ ಅಪರೂಪ ಹೊಸ ತಲೆಮಾರಿನ ಕವಿಗಳಲ್ಲಿ ಈ ಮಹೋನ್ನತ ನನಗೆ ಭಾಳ ಸಲ ಅನಿಸ್ತದೆ. ನಾವೆಲ್ಲ ಕಾವ್ಯ ಮೋಷನ್ ಕಲಿಸೋ ಕನ್ನಡ ಮಾಸ್ತರು ನಮ್ಮ ಅರಿವನ್ನು ಒಳಗೊಂಡಂಗೆ ಯಾವ ಕವಿತೆಗಳನ್ನು ಓದುವಾಗ, ಇವ್ರ ಕವಿತೆಗಳನ್ನು ಓದುವಾಗ ಕಾವ್ಯ ಮೋಷ ಎಲ್ಲ ಸಿದ್ಧಾಂತಗಳು ನೆನಪಾಗ್ಬಿಟ್ಟು. ಸೊ ಅಂದರೆ ಧ್ವನಿಯೋ ರಸ ಹಿಂಗೆ ನಾವು ಕಲಿಸ್ತಾ ಇರ್ತೇವಲ್ಲ, ಅದು ಮಾನಸಿಕ ದೂರ, ಮಹೋನ್ನತವಾದ, ಹೀಗೆ ಒಬ್ಬ ಕವಿಯ ಕಾವ್ಯವನ್ನು ಓದುವಾಗ ನಮ್ಮ ಕಾವ್ಯ ಸಿದ್ಧಾಂತಗಳು ನೆನಪಾಗಿ ಅವುಗಳ ಪ್ರಯೋಗಕ್ಕೆ ಆ ಕವಿತೆಗಳು ನಮ್ಗೆ ಒದಗುವ ಸುಖ ಇದೆಯಲ್ಲ, ಒಬ್ಬ ಪ್ರಾಧ್ಯಾಪಕರಾಗಿ ಅದು ಬಹಳ ಖುಷಿ ಕೊಡುವ ವಿಷಯ. ಆಮೇಲೆ ಒಂದಿಷ್ಟು ಮಹೋನ್ನತ ಕಲ್ಪನೆಗಳು ಅಥವಾ ವಿರಾಟ್ ಕಲ್ಪನೆಗಳು ನಮ್ಮ ಈ ಬೇಂದ್ರೆಯವರ ಹಕ್ಕಿ ಹಾರೋದಿದೆ ನೋಡಿದ್ರ, ಕುವೆಂಪು, ಬೇಂದ್ರೆ, ಶಿವಪ್ರಕಾಶ ಸಾಗರದಲ್ಲಿ ಬಹಳಷ್ಟು ಈ ಬಗ್ಗೆ ವಿರಾಟ್ ರೂಪಕಗಳು ನಮಗೆ ಕಲ್ಪಿಸಲು ಅಸಾಧ್ಯವಾಗದ, ನಮ್ಮ ಕಲ್ಪನೆಯನ್ನು ವಿಸ್ತರಿಸುವ, ಅವುಗಳನ್ನು ಕಲ್ಪಿಸಿಕೊಳ್ಳುವ ಮೂಲಕವೇ ನಾವು ವಿಸ್ತಾರಗೊಳ್ಳಬಲ್ಲಂತಹ ಇಮೇಜ್ಗಳು ಇರ್ತವೆ. ಅಂಥ ಕೆಲವು ಅಂಥ ಸಹಜವಾಗಿ ಪ್ರಯತ್ನ ಅಂತ ಹೇಳೋಲ್ಲ, ಅಂಥ ಕೆಲವು ಪ್ರತಿಮೆಗಳು ಕೂಡ ಈ ಸಂಕಲನದಲ್ಲಿ ಇವೆ. ಒಂದನ್ನು ಮಾತ್ರ ಅದನ್ನು ಓದಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ರೊಟ್ಟಿ ತಟ್ಟುವ ಅಮ್ಮನಿಗೆ, ರೊಟ್ಟಿ ತಟ್ಟುವ ಅಮ್ಮನಿಗೆ ಹೆಬ್ಬಟ್ಟಿನ ಸಹಿ ಬಲು ಸುಲಭ. ನನ್ನ ಹೊಟ್ಟೆಗಿಳಿದ ರೊಟ್ಟಿ ಅವಳ ಹೆಬ್ಬೆಟ್ಟಿನ ಸಹಿಗಳ ಜೀರ್ಣಿಸಿ ಕವಿತೆ ಜನನ. ಅಮ್ಮಂದಿರು ತಪ್ಪಾಗಿ ಅರ್ಥೈಸಿದ ಸೂರ್ಯ ರೊಟ್ಟಿ ಸುಡುತ್ತಿದೆ ನೆಲದ ಕಾವಲಿಯಲ್ಲಿ. ರೊಟ್ಟಿ ಸುಡುತ್ತಿದೆ ನೆಲದ ಕಾವಲಿಯಲ್ಲಿ, ನೇಗಿಲ ಸೌದೆ ಎಷ್ಟು ಚೆನ್ನಾಗಿ ಉರಿಯುತ್ತಿದೆ. ನನಗೆ ಎಷ್ಟೆಲ್ಲ ಇಮೇಜ್, ಒಂದು ಬಹಳ ದೊಡ್ಡ ಇಮೇಜ್ ಆಗಿ ಈ ವಿರಾಟ್ ರೂಪಕ ಅಂತ ಹೇಳ್ತೀವಿ. ಅಂಥ ಕೆಲವು ರೂಪಕಗಳು ಕೂಡ ಈ ಸಂಕಲನದಲ್ಲಿ ಇದ್ದದ್ದು ನನಗೆ ತುಂಬ ಆಕರ್ಷಣೆಗೆ ಕಾರಣ ಆಯಿತು. ಅದು ತಿಂದುಳಿದು ಇಟ್ಟ ರೊಟ್ಟಿ ಮರಗಟ್ಟಿ ಮರುಭೂಮಿಗಳಾಗಿವೆ. ಇಂಥ ಹಲವಾರು
ಕವಿತೆಗಳಲ್ಲಿ ಇಂಥ ಸಾಲುಗಳನ್ನು ನಾವು ನೋಡ್ತೇವೆ. ಹೀಗಾಗಿ ಕೊನೆಯದಾಗಿ ಸತೀಶ್ ಅವರು ತಮ್ಮ ದಕ್ಕಿದ ಅನುಭವಗಳಿಗೆ ತುಂಬ ಪ್ರಾಮಾಣಿಕವಾದ ಅಭಿವ್ಯಕ್ತಿಯನ್ನು ನೀಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅನುಭವ ಅವರಿಗಿರುವ ಮೊದಲ ಅಗತ್ಯ ನನಗೆ ಅನಿಸಿದ ಮಟ್ಟಿಗೆ ತನ್ನ ಅನುಭವ ಲೋಕವನ್ನು ವಿಸ್ತರಿಸಿಕೊಳ್ಳುವ ಅಗತ್ಯ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅನುಭವಗಳನ್ನು ಅಭಿವ್ಯಕ್ತಿ ಸಾಧ್ಯತೆಗೆ ಬಗ್ಗಿಸುವ ದಾರಿ ಇವರಿಗೆ ಗೊತ್ತಿದೆ. ಆದರೆ ದೊಡ್ಡ ಅನುಭವ ಪ್ರಪಂಚಕ್ಕೆ ಅಭಿವ್ಯಕ್ತಿ ಸಾಧ್ಯತೆಯನ್ನೇ ಹಿಗ್ಗಿಸುವ ದಾರಿಯನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ, ಅಂಥ ಒಂದು ಸಾಧ್ಯತೆ ಅವರಿಗೆ ದಕ್ಕಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತಾನೆ. ಧನ್ಯವಾದ.